ನಾನೆಲ್ಲಿ ನೋಟೆಡ್ ಆಗ್ತೇನೆ ಅಥವಾ ನಾನೆಲ್ಲಿ RSSಗೆ ನೋಟೆಡ್ ಆಗ್ತೇನೆ, ಬಜರಂಗದಾಗಿ ನೋಟೆಡ್ ಆಗ್ತೇನೆ ಅಂತ ಹೇಳಿ ಹೆದರಿಕೊಂಡಿರುವಂತಹ ವ್ಯಕ್ತಿಗಳಿಗೆ ನ್ಯಾಯ ಯಾರ ಬಳಿ ಇರ್ತದೆ, ಅವರ ಬಳಿ ಯಾವ ವೇದಿಕೆಯ ಇಲ್ಲಿಕ್ಕೆ ಕೂಡ ಹೆದರುವುದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನಾಗಿದೆ ಆ ತಾಯಿ ಹೊತ್ತುಕೊಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡುವಾಗ ಈ ಪ್ರತಿಭಟನೆಯಿಂದ ನೀವೇನು ಉದ್ದೇಶಿಸ್ತಾ ಇದ್ದೀವಿ ಅಂತ ಹೇಳಿ ಕೆಲವೊಮ್ಮೆ ಕೇಳ್ಬೋದು. ಕೆಲವೊಮ್ಮೆ ಮಾಧ್ಯಮ ರಂಗದವರು, ಪೊಲೀಸರು ಅಥವಾ ಮುಸಲ್ಮಾನರು, ಕೆಲವು ಬುದ್ಧಿಜೀವಿಗಳು ಅಂತ ಇದ್ದಾರೆ, ಅವ್ರು ಕೆಲವೊಮ್ಮೆ STP ಏನ್ ಮಾಡ್ತಾ ಇದೆ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ. ಅವರಿಗೆ ನಮ್ಗೆ ಹೇಳಿಕೆ ಇಷ್ಟೇ, ನಮಗೆ ಇಲ್ಲಿ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣ, ಅಶ್ರಫ್ ಮೈದಾನ ಈ ವಿಚಾರ ಮನುಷ್ಯರಿಗೆ ನಾರ್ಮಲ್ ಡೆತ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ. ಅದು ಒಂದು ವ್ಯತಿರಿಕ್ತವಾದ ಮರಣ, ಅದಕ್ಕೆ ನಾವು ಹೋರಾಟ ಮಾಡಿದ್ದೆಲ್ಲೋ ಮಾಡಿದ್ದೇವೆ. ಆದರೆ ಈ ಕೋಮು ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೇ ರೀತಿಯಾದಂತಹ ಕ್ರಿಮಿಗಳು ಹತ್ತಿರ ಜಿಲ್ಲೆಗೆ ಹೋಗ್ತದೆ, ಅಲ್ಲಿ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿ ಆಗ್ತದೆ. ಅದಕ್ಕೆ ಜನರನ್ನ ಅವೇರ್ನೆಸ್ ಮಾಡಲಿಕ್ಕಾಗಿದೆ ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡದ್ದು. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಒಂದು ಮತೀಯವಾದ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಸಮಾಪ್ತಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಮಾಡಬೇಕಾದ ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಈ ರೀತಿಯಾದಂತಹ ಅನ್ಯಾಯಗಳು ಆಗುವಾಗ ಉಡುಪಿನ ಗುಂಪು ಹತ್ಯೆ ಪ್ರಕರಣ ಇರಬಹುದು, ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂತಹ ವೇದಿಕೆ. ನನಗೆ ಕಳೆದ ಅಬ್ದುಲ್ ರಹಮಾನ್ ಹತ್ಯೆಯ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ನಾಯಕರು ಅವರ ರಾಜೀನಾಮೆಯ ಪರ್ವಗಳು ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರ ಕಮೆಂಟ್ಗಳು ಬರ್ತಾ ಇತ್ತು. ನನಗೆ ಭಾವಿಸಿದ್ದೇನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹತ್ಯೆಯಲ್ಲಿದ್ದಾರೆ, ಅವ್ರು ಬಂದ ಕೂಡಲೇ ಹೆಗಲಿಗೆ ಕೈ ಮುಟ್ಟಿದ ತಕ್ಷಣ ಇದೆಲ್ಲ ಕೂಡ ತಡ ಆಗ್ತದೆ ಅಂತ ಹೇಳಿದ್ರು. ಅದು ಹಾಗೆ ಆಯ್ತು. ಯಾಕಂತ ಹೇಳಿದ್ರೆ ಆ ಪವರ್ ನಮ್ಮ ಕೈಯಲ್ಲಿತ್ತು. ನಾನು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ನ ನಾಯಕರಲ್ಲಿ ನೀವು STPಗೆ ಬರ್ಬೇಕಂತ ಹೇಳುದಲ್ಲ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನ್ಯಾಯವನ್ನು ಕೇಳಿ, ಆದ್ರೆ ನಿಮ್ಮೊಂದು ಅಸ್ತ್ರರಾಗಿದೆ. ಆ ಅಸ್ತ್ರವನ್ನು ಯಾಕೆ ಕೈಬಿಟ್ಟು ಅಬ್ದುಲ್ ರಹಮಾನ್ಗೆ ನ್ಯಾಯ ಸಿಕ್ಕಿದೆ, ನಿಮ್ಮ ರಾಜೀನಾಮೆಯ ವ್ಯಕ್ತಿಯನ್ನಾಗಿ. ಯಾಕಂತ ಹೇಳಿದ್ರೆ ನೀವೇ ಅಧಿಕಾರದಲ್ಲಿರುವುದು, ನಿಮ್ಮದೇ ಗೃಹ ಇಲಾಖೆ ಒಂದು ಪೊಲೀಸ್ ಇಲಾಖೆಯನ್ನ ಹದ್ದುಬಸ್ತಿನಲ್ಲಿಕ್ಕೆ ಆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಥವಾ ನ್ಯಾಯಾಲಯದಲ್ಲಿ ಆ ಒಂದು ವ್ಯಕ್ತಿಗೆ ಬೇಲನ್ನು ರಿಜೆಕ್ಟ್ ಮಾಡಿಸಲಿಕ್ಕೆ ಆಗುವುದಿಲ್ಲ, ಅಥವಾ ರಿಜೆಕ್ಟ್ ಆದಂತಹ ಬೇಲನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಕ್ವಶನ್ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳಿದರೆ ಮುಸ್ಲಿಂ ಸಮುದಾಯ ಇಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ನಂಬಿಕೆ ಇಟ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ಈ ರೀತಿಯಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಿವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆಯೋ, ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ನಿಮ್ಮೊಂದಿಗೆ ನಾವು ಹೇಳಿಕೆ ಇಷ್ಟು ಏನಂತ ಹೇಳಿದ್ರೆ, ನ್ಯಾಯ ಮರೀಚಿಕೆ ಆಗ್ತಾ ಇದೆ, ಭರವಸೆಗಳು ಹುಸಿ ಆಗ್ತಾ ಇದೆ. ಹಾಗಾಗಿ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು, ಹಣದ ಮೇಲೆ ನಂಬಿಕೆ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಬೇಕಾದದ್ದು ಶಾಶ್ವತವಾದಂತಹ ಒಂದು ಪರಿಹಾರ. ನಮಗೆ ಪರಿಹಾರ ಏನಂತ ಹೇಳಿದ್ರೆ, ಇನ್ನು ಯಾವ ಪತ್ನಿ ಕೂಡ ತನ್ನ ಪತ್ತೆ ಕಟ್ಪಾಡಿ ಬರುವುದ ಅಥವಾ ಜೀವಂತ ಬರುವುದ ಅಂತ ಹೇಳಿ ಕಾಯುವಂತಹ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಉಂಟಾಗಬಾರ್ದು. ಯಾವ ಮಗು ಕೂಡ ತನ್ನ ತಂದೆ ಈಗ ಬರ್ತಾರೆ ಅಂತ ಹೇಳುವಂತಹ ಕಾಯುವಂತ ವಾತಾವರಣ ಉಂಟಾಗಬಾರ್ದು. ಒಂದು ನಿರ್ಭಯವಾದಂತಹ ಭಯಮುಕ್ತವಾದಂತಹ ಒಂದು ವಾತಾವರಣವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಶಿಸ್ತಾ ಇದೆ. ಇದರೊಂದಿಗೆ ನಾವಿಲ್ಲಿ ಉದ್ದೇಶಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ IT ಸೆಲ್ನ ಭಯ. ಯಾರ IT ಸೆಲ್? BJP IT ಸೆಲ್, RSS IT ಸೆಲ್. ಈ IT ಸೆಲ್ನ ಭಯ ಇಲ್ಲದೆ ಇವತ್ತು ಸ್ಟ್ರೀಟ್ ಅಲ್ಲಿ ಇಟ್ಟುಕೊಂಡು ಫೈಟ್ ಮಾಡುವಂತಹ ಏಕೈಕ ಪಕ್ಷ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ನೀವು ಎದ್ದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಅನ್ಯಾಯ ಆದ್ರೂ ಕೂಡ, ದೌರ್ಜನ್ಯ ಆದ್ರೂ ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ RSS ನ IT ಸೆಲ್ ಹೆದರಿಕೊಂಡು ಆ ಪ್ರತಿಭಟನೆಯನ್ನ ಆ ಮೊಟಕುಗೊಳಿಸುವಂತಹ ಪ್ರಕ್ರಿಯೆನೇ ಇಲ್ಲ ಅಂತ ಹೇಳುವಂತ ಒಂದು ವಿಚಾರವನ್ನು ಆಲೋಚನೆ ಮಾಡಿಕೊಂಡು, ಎರಡನೇದಾಗಿ ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಯಾರಿಗೆ ಹೆದರ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಹೆದರ್ತಾ ಇದೆ, ಹೈಯರ್ ಆಫೀಸರ್ಸ್ಗೆ ಹೆದರ್ತಾ ಇದೆ. ನಾವು ಪೊಲೀಸ್ ಇಲಾಖೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಆ ಭಯದಿಂದ ನೀವು ಹೊರಗೆ ಬನ್ನಿ. ನೀವು ಸರ್ಕಾರವನ್ನು ಭಯಪಡಬೇಕು, ಇಲ್ಲಿರುವಂತಹ ಇನ್ಸ್ಪೆಕ್ಟರ್ ಮೇಲಿನ SP ಅನ್ನು ಭಯಪಡಬೇಕು. ನಿಮಗೆ ಆ ಕೋಡ್ ಏನಿದೆ, ಯಾವ ಸೆಕ್ಷನ್ ಹೇಗೆ ಹಾಕಬೇಕು, ಅಥವಾ ಭಾರತ ಸಂವಿಧಾನ ಇದೆ, ಈ ಸಂವಿಧಾನಕ್ಕೆ ಮಾತ್ರ ನೀವು ಹೆದರಿ, ಈ ಸಂವಿಧಾನಕ್ಕೆ ಮಾತ್ರ ಹೆದರಿಕೊಂಡು ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸ್ತಾರೆ ಅಂತ ಆದರೆ ಖಂಡಿತವಾಗಿಯೂ ಈಗ ಎಲ್ಲರಿಗೂ ಕೂಡ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು
ಒಂದು ಹಸಿವು ಮುಕ್ತ ಮತ್ತು ಭಯಮುಕ್ತವಾದಂತಹ ಒಂದು ಸಮಾಜದ ಕನಸನ್ನು ಕಾಣ್ತಾ ಇದೆಯಾ? ಈ ಕನಸಿನಲ್ಲಿ ನಾವು ಕೇವಲ ಒಂದು ಚುನಾವಣಾ ರಾಜಕೀಯವನ್ನು ಮಾತ್ರ ನಂಬಿಕೊಂಡಿರುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನೋವುಂಡಂತಹ ಜನತೆ ಯಾರೇ ಆಗಿರಲಿ, ಅದು ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಅವರಿಗೆ ಒಂದು ತೆರೆದ ಪ್ಲಾಟ್ಫಾರ್ಮ್ ಆಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಕೆಲವೊಮ್ಮೆ ಮುಸಲ್ಮಾನರಲ್ಲಿ ಅದು ಮುಸಲ್ಮಾನರು ಸ್ಥಾಪಿಸಿದ ಪಕ್ಷ ಅಂತ ಹೇಳ್ಬೋದು. ನಾನು ಹೇಳೋದು, ಮುಸಲ್ಮಾನರು ಈ ದೇಶವನ್ನು 8 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ತಾಜ್ ಮಹಲ್ ಕಟ್ಟಿದ್ರು, ಗೋಲ್ಡ್ ಗುಂಬಜ್ ಕಟ್ಟಿದ್ರು, ಕುತುಬ್ ಮಿನಾರ್ ಕಟ್ಟಿದ್ರು. ಕೋಟಿಗಟ್ಟಲೆ ಇನ್ಕಮ್ ಇವತ್ತು ಏನಾಗ್ತದೆ ಅಂತಂದ್ರೆ ಭಾರತ ಸರ್ಕಾರಕ್ಕೆ ಹೋಗ್ತಾ ಇದೆ. ಇವತ್ತು ಅದೇ ರೀತಿ ಮುಸಲ್ಮಾನರು ಈ ದೇಶದ ನೋವುಂಡ ಜನತೆಗಾಗಿ, ಅನ್ಯಾಯಕ್ಕೆ ಒಳಗಾದ ಜನತೆಗೆ ಬೇಕಾಗಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಕಟ್ಟಲಿಕ್ಕೆ ಅದಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಪ್ಲಾಟ್ಫಾರ್ಮ್ ಕೇವಲ ಮುಸಲ್ಮಾನರಿಗಲ್ಲ, ಈ ಪ್ಲಾಟ್ಫಾರ್ಮ್ನೊಳಗೆ ನೋವುಂಡುಕೊಂಡು ಯಾರನ್ನು ಹೆದರಿಕೊಂಡು ಜೀವಿಸುವಂಥ ಯಾವ ವ್ಯಕ್ತಿ ಆದರೂ ಕೂಡ ನ್ಯಾಯ ನಿಮಗೆ ಮರೀಚಿಕೆಯಾಗಿದ್ದರೆ ನಮ್ಮ ವೇದಿಕೆಯೊಂದಿಗೆ ಬನ್ನಿ. ಹೋರಾಟದ ರಾಜಕೀಯದ ಮುಖಾಂತರ ನಿಮಗೆ ಯಾವ ರೀತಿ ಪುತ್ತೂರಲ್ಲಿ ನಮಗೆ ನ್ಯಾಯ ಸಿಕ್ಕಿಕೊಡಲಿಕ್ಕೆ ಸಾಧ್ಯ ಆಗಿಲ್ಲ, ಖಂಡಿತವಾಗಿ ಆ ರೀತಿಯಾದಂತಹ ನ್ಯಾಯವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪಕ್ಷವನ್ನು ಸಂಘಟಿತವಾಗಿ ಬೆಳೆಸೋಣ ಮತ್ತು ಅಶ್ರಫ್ ಮತ್ತು ಅಬ್ದುಲ್ ರಹಮಾನ್ ಅವರ ಆ ಪಾರತ್ರಿಕ ಲೋಕವನ್ನು ಅಲ್ಲಾಹನು ವಿಜಯಗೊಳಿಸಲಿ ಮತ್ತು ಆ ರೀತಿಯಾದಂತಹ ಮರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಭಾರತದಲ್ಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.